ಇಲ್ಲಿ ಎಲ್ಲ KCET ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಎರಡು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳಿದ್ದಾವೆ. ಸೊ ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಸೊ ಏನೇನು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ KCET ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟೆ ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡಬಹುದಾಗಿರುತ್ತೆ. ಈಗ ಡೈರೆಕ್ಟ್ ಆಗಿ ಈ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ ನೀಟ್ ಇಶ್ಯೂ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಆಗಿ ಅದು ಹಿಯರಿಂಗ್ ಮೇಲೆ ಹಿಯರಿಂಗ್ ಹೋಗ್ತಾನೆ ಇದೆ. ಸೊ ಯಾಕಂದ್ರೆ ಕೆಲವು ಎಕ್ಸಾಮ್ ಸೆಂಟರ್ ಗಳಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತೇಳಿ ಸೊ ಈಗ ಕೇಸ್ ಆಗಿ ಅದು ಹಿಯರಿಂಗ್ ನಡೀತಾ ಇದೆ. ಸೊ ಇವತ್ತು ಕೂಡ ಹಿಯರಿಂಗ್ ಇದೆ. ಸೊ ಅಲ್ಲಿ ಸಾಕಷ್ಟು ಪಾಯಿಂಟ್ಸ್ ಡಿಸ್ಕಷನ್ ಮಾಡಿದ್ದಾರೆ, ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ CET ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಏನಂತ ತಿಳಿಸ್ಕೊಡ್ತೀನಿ. ಏನಂದ್ರೆ NTA ದವರು ಮುಂದಿನ ವರ್ಷದಿಂದ ಈ ಒಂದು ಪ್ರಯತ್ನವನ್ನ ಮಾಡ್ತೀವಿ, ಈ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರೆ. ಸೊ ಏನಂದ್ರೆ ಇಲ್ಲಿ ಏನು ಪ್ರತಿ ವರ್ಷ ನೀಟ್ ಎಕ್ಸಾಮ್ ನ ನಡೆಸ್ತಾ ಇದ್ರು ಅದನ್ನ ಬಿಟ್ಟು ಇಲ್ಲಿ ಮುಂದಿನ ವರ್ಷದಿಂದ 2 ಹಂತದಲ್ಲಿ ನೀಟ್ ಎಕ್ಸಾಮ್ ನಡೆಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹಿಯರಿಂಗ್ ಅಲ್ಲಿ ಮಾತುಕತೆ ಆಗಿದೆ. ಅಂದ್ರೆ ನೆಕ್ಸ್ಟ್ ಇಯರ್ ಇಂದ ನೀಟ್ ಎಕ್ಸಾಮ್ ನ 2 ಎಕ್ಸಾಮ್ ಇರುತ್ತೆ. ಅಂದ್ರೆ 2 ಹಂತದಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಮೊದಲನೇ ಎಕ್ಸಾಮ್ ಬರೆದ ನಂತರ ಎರಡನೇ ಎಕ್ಸಾಮ್ ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ ಅವರಿಗೆ ಮಾತ್ರ ಎರಡನೇ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ವರ್ಷದಿಂದ ಇದನ್ನ ನಡೆಸೋದಕ್ಕೆ ಪ್ರಯತ್ನ ಮಾಡ್ತೀವಿ, ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಆದ್ರೆ ಗ್ಯಾರಂಟಿ ಇಲ್ಲ, ನಡೆಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಮಾತ್ರ ಹೇಳಿದ್ದಾರೆ. ನಡೆಸಬಹುದು ಅಥವಾ ನಡೆಸದೇ ಇರಬಹುದು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಎಕ್ಸಾಮ್ ನಡೆಸಿದ್ರೆ ಬೆಟರ್ ಅಥವಾ ನಡೆಸಬಾರದ ಅನ್ನೋದನ್ನ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಈಗ KCET ವಿದ್ಯಾರ್ಥಿಗಳಿಗೆ ಏನೋ ಒಂದು ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ನೀಟ್ ಅಲ್ಲಿ ಈ ರೀತಿ ಆಗಿರೋದ್ರಿಂದ ಕೇವಲ NTA ದವರಿಗೆ ಅಷ್ಟೇ ಅಲ್ಲದೆ KA ದವರಿಗೂ ಕೂಡ ಕೆಲವೊಂದು ಸಲಹೆಗಳು ಬಂದಿದ್ದಾವೆ. ಯಾಕಂದ್ರೆ ಮುಂದೆ ಈ KA ದಲ್ಲಿಯೂ ಕೂಡ ಯಾವುದೇ ಈ ರೀತಿ ತೊಂದರೆ ಆಗಬಾರ್ದು, ಯಾವುದೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅಂತ KA ದವರಿಗೂ ಕೂಡ ಸಲಹೆಗಳು ಬಂದಿದ್ದಾವೆ. ಸೊ ಏನಂದ್ರೆ CET ಎಕ್ಸಾಮ್ ಕೂಡ ಕಂಪ್ಯೂಟರೈಸ್ಡ್ ಅಂದ್ರೆ ಕಂಪ್ಯೂಟರ್ ಮೂಲಕ ಎಕ್ಸಾಮ್ ನಡೆಸೋದಕ್ಕೆ ಪ್ರಿಪರೇಷನ್ ನಡೆಸ್ತಾ ಇದ್ದಾರೆ. ಸೊ ಈ ರೀತಿ ಮಾತುಕತೆ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ CET ವಿದ್ಯಾರ್ಥಿಗಳು ಕೂಡ ಕಂಪ್ಯೂಟರ್ ಮೂಲಕ ಎಕ್ಸಾಮ್ ಬರೀಬಹುದು ಅಂತ ಟೈಮ್ ಬರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಕನ್ಫರ್ಮ್ ಆಗಿ ಯಾವುದೇ ಒಂದು ಅಪ್ಡೇಟ್ ನ ಕೊಟ್ಟಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಆಗ್ಬೋದು, ಆಗದೆ ಇರ್ಬೋದು. ಲೇಟೆಸ್ಟ್ ಆಗಿ ಅಪ್ಡೇಟ್ ಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.